ಮೈಸೂರು ಜಿಲ್ಲಾ ಬಿಜೆಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ಏಳ್ತಾ ಇರುವಂಥದ್ದು. ಮೈಸೂರು ನಗರ ಮತ್ತು ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಕಸರತ್ತು ಕೂಡ ನಡೀತಾ ಇದೆ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರಿಗೆ ಅವಕಾಶ ಸಿಗಬಹುದು? ಹೌದು ಅಂಕಿತ, ಬಹಳ ಪ್ರಮುಖವಾಗಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಕಷ್ಟು ರೀತಿಯಾದಂತಹ ರಾಜಕೀಯ ಚಟುವಟಿಕೆಗಳು ಗರಿಗೆದರಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ನೂತನ ರಾಜ್ಯಾಧ್ಯಕ್ಷರಾದ ನಂತರ ಲೋಕಸಭಾ ಚುನಾವಣೆ ಕೂಡ ಇರತಕ್ಕಂಥದ್ದು. ಹೀಗಾಗಿ ಲೋಕಸಭಾ ಚುನಾವಣೆಗೆ ಏನು ಭಾರತೀಯ ಜನತಾ ಪಾರ್ಟಿ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಹೀಗಾಗಿ ಜಿಲ್ಲಾ ಹಾಗೂ ನಗರ ಮಟ್ಟದ ಜಿಲ್ಲಾ ಸಮಿತಿಗಳನ್ನ ಅಥವಾ ಅಧ್ಯಕ್ಷರುಗಳನ್ನ ಬದಲಾವಣೆ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ 60ಕ್ಕೂ ಹೆಚ್ಚು ಏನು ವೀಕ್ಷಕರುಗಳನ್ನ ಈಗಾಗಲೇ ಆ ಕ್ಷೇತ್ರಗಳಿಗೆ ಅಥವಾ ಆ ಮಂಡಲಗಳಿಗೆ ನೇಮಕವನ್ನು ಮಾಡಲಾಗಿದೆ. ಈಗ ನಿನ್ನೆ ಕೂಡ ಸಂಪೂರ್ಣವಾದಂತಹ ಪ್ರಕ್ರಿಯೆ ಕೂಡ ನಡೆಯಿತು. ಏನು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಏನು ಗ್ರಾಮಾಂತರ ಉಸ್ತುವಾರಿ ಆಗಿರುವಂತಹ ತಮ್ಮೇಶ್ ಗೌಡರು ಏನು ವೀಕ್ಷಕರನ್ನಾಗಿ ಆಯ್ಕೆ ಮಾಡಿದರು. ಆ ವೀಕ್ಷಕರಾಗಿ ಈಗಾಗಲೇ ಏನು ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ 25ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರ್ತಕ್ಕಂಥದ್ದು. ಅದರಲ್ಲಿ ಮಾಜಿ ಶಾಸಕರುಗಳು ಹಾಗೂ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷಗಳು ಕೂಡ ರೇಸ್ನಲ್ಲಿರ್ತಕ್ಕಂಥದ್ದು. ಹೀಗಾಗಿ ಯಾರಿಗೆ ಅವಕಾಶವನ್ನು ಕೊಡಬೇಕು ಅಥವಾ ಜಾತಿ ಸಮೀಕರಣದಲ್ಲೂ ಕೂಡ ಜಿಲ್ಲೆಯಲ್ಲಿ ಯಾವ್ಯಾವ ಸಮುದಾಯಗಳಿಗೆ ಅವಕಾಶವನ್ನು ಕೊಡಲಾಗಿದೆ ಅಥವಾ ಯಾವ ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಯಾವ ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟರೆ ಪೂರಕವಾಗಿರ್ತದೆ ಹಾಗೂ ಇಂದಿನ ಅಧ್ಯಕ್ಷರ ಒಂದು ರೀತಿಯಾದಂತಹ ಏನು ಸಂಘಟನೆ ಇತ್ತು ಅದರ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಹಾಗೂ ಸಂಪೂರ್ಣವಾಗಿ ನಿನ್ನೆ ನಡೆದಂತಹ ಸಂಪೂರ್ಣ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೊಸದಾದಂತಹ ಪ್ರಕ್ರಿಯೆ. ಯಾಕಂದರೆ ಈ ಹಿಂದೆಯೂ ಕೂಡ ಅಧ್ಯಕ್ಷರುಗಳನ್ನ ನೇಮಕ ಮಾಡಬೇಕಾದ್ರೂ ಕೂಡ ರಾಜ್ಯ ಮಟ್ಟದಲ್ಲಿ ಏನು ಲಾಬಿಯನ್ನು ಮಾಡ್ಕೊಂಡು ಬರ್ತಿದ್ರು. ಆದರೆ ಕಾರ್ಯಕರ್ತರು ಹಾಗೂ ಮಂಡಲದ ಅಧ್ಯಕ್ಷರುಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಹೊಸ ತಂತ್ರವನ್ನು ಮಾಡಿದೆ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡಿತ್ತು ಎನ್ನುವಂತಹ ಬಹುದೊಡ್ಡ ಆರೋಪ ಆಯಿತು. ಆದರೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರ ನೇಮಕ ಮಾಡ್ತಿರ್ತಕ್ಕಂಥದ್ದು ಕೂಡ ಇದು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಒಂದು ನೂತನವಾದಂತಹ ಸಂಸ್ಕೃತಿ ಅಂತೇಳಿದ್ರು ಕೂಡ ತಪ್ಪಾಗಿಲ್ಲ. ಹಾಗೂ ಭಾಳ ಪ್ರಮುಖವಾಗಿ 25ಕ್ಕೂ ಹೆಚ್ಚಿನ ಆಕಾಂಕ್ಷಿಗಳಿದ್ದಾರೆ. ಈ ಆಕಾಂಕ್ಷಿಗಳಲ್ಲಿ ಸಾಕಷ್ಟು ಏನು ನಿರೀಕ್ಷೆ ಇರ್ತಕ್ಕಂಥದ್ದು ಮಾಜಿ ಶಾಸಕರಾದಂತಹ ಹರ್ಷವರ್ಧನ್ ಇರ್ಬೋದು ಅಥವಾ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರಾದಂತಹ ಏನು ಎಲ್.ಆರ್. ಮಾದೇಸ್ವಾಮಿ ಅವರು ಹಾಗೂ ಏನು ಮಿರ್ಲೇಶ್ ಶ್ರೀನಿವಾಸ್ ಗೌಡರು, ಹೀಗೆ ಅನೇಕ ಜನರ ಹೆಸರು ಕೂಡ ತಾಳೆ ಆಗ್ತಾ ಇದೆ. ಆದರೆ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕು. ಇನ್ನು ಮೈಸೂರು ನಗರದ ವಿಚಾರವಾಗಿ ಬರೋದಾದರೆ ಮೈಸೂರು ನಗರದಲ್ಲಿ 4 ಕ್ಷೇತ್ರಗಳು ಬರ್ತವೆ. ಈ ಮೈಸೂರು ನಗರ ಕ್ಷೇತ್ರದಲ್ಲೂ ಕೂಡ ತೀವ್ರ ಪೈಪೋಟಿ ಇರ್ತಕ್ಕಂಥದ್ದು ಹಾಗೂ ಈ ಒಂದು ಕ್ಷೇತ್ರವನ್ನು ಯಾರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ತೀವ್ರ ಚರ್ಚೆ ಆಗ್ತಾ ಇದೆ. 18ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಇಲ್ಲಿ ಮಾಜಿ ಶಾಸಕರು ಹಾಗೂ ಏನು ಮಾಜಿ ಕಾರ್ಪೊರೇಟರ್ಗಳು ಕೂಡ ಲಾಬಿ ಮಾಡ್ತಾ ಇರ್ತಕ್ಕಂಥದ್ದು. ಲಾಬಿ ಅಂದರೆ ಆಕಾಂಕ್ಷೆಯನ್ನು ಅಥವಾ ಏನು ಅಭಿವ್ಯಕ್ತಿಯನ್ನು ಪಡಿಸ್ತಾ ಇದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ, ಜವಾಬ್ದಾರಿಯನ್ನು ಕೊಡಿ ಅಂತೇಳಿ. ಆದರೆ ಪಕ್ಷದ ವರಿಷ್ಠರು ಅಥವಾ ಬೆಂಗಳೂರಿನ ರಾಜ್ಯ ನಾಯಕರುಗಳು ಏನು ಮಾಜಿ ಶಾಸಕರಾದಂತಹ ನಾಗೇಂದ್ರ ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಈಗಾಗಲೇ ಅವ್ರಿಗೆ ಸಾಕಷ್ಟು ಅನುಭವ ಇರತಕ್ಕಂಥದ್ದು. 3 ಬಾರಿ ಪಾಲಿಕೆ ಸದಸ್ಯರಾಗಿ ಶಾಸಕರಾಗಿ ಹಾಗೂ ರಾಜ್ಯ ಮಟ್ಟದ ಏನು ಪಕ್ಷದ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗೂ ರಾಜ್ಯ ಶ್ರಮೋಚ್ಚಾಧ್ಯಕ್ಷ ಆಗಿರ್ಬೋದು ಅಥವಾ ಉಪಪ್ರಭಾರಿಗಳಾಗಿ ಕೂಡ ಈ ಒಂದು ಜಿಲ್ಲೆಯ ಟಚ್ ಇದೆ. ಹೀಗಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಪಕ್ಷವನ್ನು ಎಲ್ಲ ರೀತಿಯಲ್ಲೂ ಕೂಡ ಸದೃಢವಾಗಿ ಮುನ್ನಡೆಸುವಂತಹ ಶಕ್ತಿ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಕೆಲ ನಾಯಕರ ಅಭಿಪ್ರಾಯ ಆಗಿದೆ. ಆದರೆ ಇನ್ನು ಉಳಿದಂತೆ ಏನು ಮಾಜಿ ಕಾರ್ಪೊರೇಟರ್ಗಳಾದಂತಹ ಬಿ ವಿ ಮಂಜುನಾಥ್ ಅವರು ಇರ್ಬೋದು ಅಥವಾ ಸತೀಶ್ ಅವರು ಇರ್ಬೋದು ಹಾಗೂ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರಾದಂತಹ ಹೇಮಂತ್ ಕುಮಾರ್ ಗೌಡ ಇರ್ಬೋದು ಅಥವಾ ಯಶಸ್ವಿನಿ ಸೋಮಶೇಖರ್ ಇರ್ಬೋದು, ಹೀಗೆ ಅನೇಕರು ಕೂಡ ಒಂದು ಒತ್ತಾಯವನ್ನು ಮಾಡ್ತಾರೆ, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತೇಳಿ. ಈಗ ಈ ನಿಟ್ಟಿನಲ್ಲಿ ಏನು ಸಾಕಷ್ಟು ತಾಳೆಗಳನ್ನು ಕೂಡ ಹಾಕಲಾಗಿದೆ. ಹಾಗೂ ಏನು BJPಯ ವೀಕ್ಷಕರಾಗಿ ಬಂದಂತಹ ಬೈಂದೂರು ಶಾಸಕರಾದಂತಹ ಗುರುರಾಜ್ ಗಂಟಿಹೊಳಿ ಅವರು ಕೂಡ ಸಮಸ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ. ಇನ್ನೂ ಇದರ ಜೊತೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಕೆಲವರು ಹೇಳ್ತಕ್ಕಂಥದ್ದು ಈಗಿರುವ ಅಧ್ಯಕ್ಷನೇ ಮುಂದುವರಿಸಿ ಎನ್ನುವಂತಹ ಅಭಿಪ್ರಾಯ ಕೂಡ ಬಂದಿದೆ. ಯಾಕಂದರೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಈಗಿರುವಂತಹ ಅಧ್ಯಕ್ಷರನ್ನೇ ಅಥವಾ ಶಾಲಿ ಶಾಸಕರು ಶ್ರೀವತ್ಸವನ್ನ ಮುಂದುವರಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಎನ್ನುವಂತಹ ಮಾತು ಕೂಡ ಹೇಳ್ತಾ ಇದೆ. ಹೀಗಾಗಿ ವರಿಷ್ಠರ ನಡೆ ಹಾಗೂ BJP ನಾಯಕರ ಒಂದು ನಿಲುವು ತೀವ್ರ ಕುತೂಹಲ ಕೆರಳಿಸಿದೆ ಅಂತಲೇ ಹೇಳ್ಬೋದು ಅಂಕಿತಾ. ಧನ್ಯವಾದ ಯಶಸ್ವಿ ಮಾತೂರ್ ತಮ್ಮೆಲ್ಲ ಮಾಹಿತಿಗಾಗಿ.